ಪಕ್ಷಕ್ಕ ನಾವು ಕೇಳಿದ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ನಿನ್ನೆ ಮಾತಾಡಿದ್ದಾರೆ. ಏನವರು ಬೌದ್ಧ ಧರ್ಮದ ದೀಕ್ಷೆಯನ್ನು ತೆಗೆದುಕೊಂಡ್ರು, ಅದರ ಬಗ್ಗೆ ಗಮನ ಕೊಡ್ರಿ. ನೀವು ಆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದಂತ ಸ್ಥಳ ಅಭಿವೃದ್ಧಿ ಮಾಡಿದ್ದಾರೆ ನೀವು. ಅವ್ರೇನ್ 26 ಅಲಿಪುರ್ ರೋಡ್ ದಲ್ಲಿ ಇದ್ರು, ಅದನ್ನ ಅಭಿವೃದ್ಧಿ ಮಾಡಿದ್ದಾರೆ ನೀವು. ಅವರು ರಾಜೀನಾಮೆಯನ್ನು ಕೊಟ್ಟಾಗ ಪಂಡಿತ್ ನೆಹರು ಏನ್ ಹೇಳಿದ್ರು, ಡಾಕ್ಟರ್ ಅಂಬೇಡ್ಕರ್ ಅವರು ನನ್ನ ಮಂತ್ರಿಮಂಡಲವನ್ನು ಹೊರಗೋದ್ರಿಂದ ಯಾವುದೇ ರೀತಿ ನಷ್ಟ ಇಲ್ಲ ಅಂತ ಹೇಳಿದವರು ಪಂಡಿತ್ ನೆಹರು ಅವರು, ಕಾಂಗ್ರೆಸ್ನವರು. UPA ಸರ್ಕಾರ 10 ವರ್ಷದಾಗ 26 ಅಲಿಪುರ್ ರೋಡ್ ಅಭಿವೃದ್ಧಿ ಮಾಡಿದ್ರ, ಅದನ್ನು ಸ್ಮಾರಕ ಮಾಡಿದ್ರೆ, ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತಾವಧಿಯಲ್ಲಿ ಇದ್ರು ಮತ್ತು ಎಲ್ಲಿ ದೇಹವನ್ನ ತ್ಯಾಜ್ಯ ಮಾಡಿದ್ರು ಅದನ್ನ ಅಭಿವೃದ್ಧಿ ಮಾಡಿದ್ರೆ. ಕಾಂಗ್ರೆಸ್ ಪಾರ್ಟಿಯವರು ರಾಜೀವ್ ಗಾಂಧಿ ಕೊಟ್ಟ ನಂತರ, ಇಂದಿರಾ ಗಾಂಧಿ ನೆಹರು ಅವರಿಗೆ ಕೊಟ್ಟ ನಂತರ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. ನೀವೇನ್ ಮಾತಾಡ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್? ಕಾಂಗ್ರೆಸ್ ಅವರಿಗೆ ನೈತಿಕತೆನೇ ಇಲ್ಲ. 100 ವರ್ಷ ಬಂದದ್ದು ಯಾಕೆ ಆಚರಣೆ ಮಾಡಿಲ್ಲ? ಉತ್ತರ ಇನ್ನೂ ತನಕ ಮುಖ್ಯಮಂತ್ರಿ ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ, ಖರ್ಗೆ ಅವ್ರು ಕೊಟ್ಟಿಲ್ಲ. ಅಂದ್ರೆ ಈ ಪ್ರಿಯಾಂಕಾ ಖರ್ಗೆ ಇಲ್ಲಿ ಮಂತ್ರಿ ಇದಾರೆ, ಅವ್ರು ಕೊಟ್ಟಿಲ್ಲ. ಆ ನಂತರ ಸಾಮಾಜಿಕ ನ್ಯಾಯಗಳ ಮಂತ್ರಿ ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ನಮ್ ತಪ್ಪಾಗ್ಯದಂತ ಹೇಳ್ಬೇಕಾಗಿತ್ತು. ಮೇಲಿನಿಂದ ಆದೇಶದವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಎಷ್ಟು ನೀವು ಪ್ರಚಲಿತಕ್ಕೆ ತರ್ತೀರಿ, ಅಷ್ಟು ಕಾಂಗ್ರೆಸ್ಸಿನ ಹುಡುಕು ಹೊರಗ್ ಬರ್ತದೆ ಅನ್ನುವಂತ ಸಂಗತಿ ಅವ್ರಿಗೆ ಗೊತ್ತಿದೆ. ಅದಕ್ಕೆ 100ನೇ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತದ್ದು ಎಂತ ಒಂದು 100 ವರ್ಷ ಆಗಿದ್ದಂತ ಸಂದರ್ಭ ಒಂದು ಕಾರ್ಯಕ್ರಮ ಮಾಡೋದು. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಇದೆ.